ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಇಂಟರ್ನೆಟ್ಟಲ್ಲಿ ತುಂಬ ಟ್ರೆಂಡಿಂಗ್ ಆಗ್ತಿರೋದು ಒಂದು ಟೀ ಇದು ರೆಸಿಪಿ ತಂದಿದ್ದೀನಿ. ಏನಪ್ಪ ಇದು ಈ ಥರ ಮಾಡ್ತಾರಾ ಟೀ ಅಂತ ನೋಡ್ತಿದ್ದೆ. ಬಟ್ ತುಂಬ ವೈರಲ್ ಆಗ್ತಿದೆ ಆ ವಿಡಿಯೋ. ಬನ್ನಿ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ನೋಡೋಣ. ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಯೋಷ್ಟಕ್ಕೆ ಇದಕ್ಕೆ ಒಂದು ಚಮಚ ಪೂರ್ತಿ ಸಣ್ಣ ಸೋಂಪು, ಅಂದರೆ ಸೋಂಪು ಕಾಳು ಬರುತ್ತೆ ನೋಡಿ, ನಾವು ಗರಂ ಮಸಾಲೆ ಎಲ್ಲ ಮಾಡೋಕ್ಕೆ, ಪಲಾವ್ ಮಾಡೋಕ್ಕೆ ಹಾಕ್ತೀವಲ್ಲ, ಅದು ಉದ್ದುದ್ದ ಬರುತ್ತೆ. ಇದು ಚಿಕ್ಕದು, ಅದು ಚೆನ್ನಾಗಿ ಕುದಿಬೇಕು. ಅದಕ್ಕೆ ಎಷ್ಟು ಬೇಕೋ ಸಕ್ಕರೆ, 1.5 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಬೆಲ್ಲ ಸಹ ಆ್ಯಡ್ ಮಾಡ್ಬೋದು. ಕೆಲವರು ಸಕ್ಕರೆ ತಿನ್ನಲ್ಲ, ಸೊ ಬೆಲ್ಲದ ಪುಡಿ ಬೇಕಾದ್ರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಇದು ಕುದಿಬೇಕು. ಸೋಂಪು, ಸಕ್ಕರೆ ಮತ್ತು ನೀರು ಚೆನ್ನಾಗಿ ಕುದಿಬೇಕು. ಅದು ಒಂದಕ್ಕೊಂದು ಕುದಿಯೋಷ್ಟಕ್ಕೆ ನಾನಿಲ್ಲಿ ದೀಪನ ತೊಗೊಂಡಿದ್ದೀನಿ. ಹೊಸ ದೀಪ ತಂದು ಚೆನ್ನಾಗಿ ತೊಳೆದು ಆ ದೀಪ ಹಾಕ್ಬಿಟ್ಟು ಆ ಮಣ್ಣಿನ ಫ್ಲೇವರೆಲ್ಲ ಆ ಟೀಗೆ ಇಳ್ಕೊಂಡು ಆ ಟೀ ವಿಶೇಷವಾದ ರುಚಿ ಕೊಡುತ್ತೆ. ಯಾವತ್ತೂ ನಾವು ಕುಡ್ದೇ ಇಲ್ಲ ಅಂದವರು ಇವತ್ತು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲ ಟ್ರೈ ಮಾಡಿ. ಇದು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ನಾನು ಆ ದೀಪ ಇಟ್ಟಿದ್ದೀನಿ. ಓಕೆನಾ. ಈಗ 1 ಚಮಚದಷ್ಟು ಟೀ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ದೀಪನ ಚೆನ್ನಾಗಿ ತೊಳೆದಿಲ್ಲಿ ಹೊಸ ದೀಪ ತಂದಿಟ್ಟರು ತೊಂದರೆ ಇಲ್ಲ, ಅದೇ ಒಳ್ಳೆಯದು. ನಾವು ಯೂಸ್ ಮಾಡಿರೋ ದೀಪ ಬೇಡ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಟೀ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ಟೀ ಪೌಡ್ರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ಟೀ ಪೌಡ್ರು, ಸಕ್ಕರೆ, ಸೋಂಪು ಎಲ್ಲ ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು ಶುಂಠಿ ಆಗಲಿ ಯಾಲಕ್ಕಿ ಆಗಲಿ, ಶುಂಠಿ ಯಾಲಕ್ಕಿ ಹಾಕಿದ್ರೆ ಅದೊಂಥರ ಫ್ಲೇವರ್ ಬಂದ್ಬಿಡುತ್ತೆ. ಸೊ ಬರೀ ಸೋಂಪು, ಸಕ್ಕರೆ, ನಾರ್ಮಲ್ ಟೀ ಪುಡಿ ಹಾಕ್ಬಿಟ್ಟು ದೀಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆ ಟೀ ಪುಡಿ ಹಸಿರಾಗಿದ್ದ ಟೀ ಆ ಟೀ ಕಲರ್ಗೆ ಬರಬೇಕು ಆಯಿತಾ. ಒಂಥರ ಕಪ್ಪು ಕಲರ್ ಬರ್ತಲ್ಲ, ಟೀ ಬ್ರೌನಿಷ್ ಕಲರ್ ಬರಬೇಕು ನೋಡಿ, ನಿಮ್ಗೆ ಕಾಣ್ತಿರ್ಬೋದು. ಅದನ್ನು ಚೆನ್ನಾಗಿ ಕುದಿಸೋಣ. ಓಕೆನಾ. ಅದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ನಮ್ಮ ಟೀ ಅಷ್ಟೇ ಸ್ಟ್ರಾಂಗಾಗಿ ರೆಡಿ ಆಗುತ್ತೆ. ಓಕೆನಾ. ನೀವಿನ್ನೂ ಜಾಸ್ತಿ ಸ್ಟ್ರಾಂಗಾಗಿ ಕುಡಿಯೋರು ಟೀ ಆದರೆ ಇನ್ನೊಂಚೂರು ಟೀ ಪೌಡ್ರನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ. ನಾವು ಒಂದಕ್ಕೊಂದು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸೊ ಆ ಮಣ್ಣಿನ ವಾಸನೆಗೆಲ್ಲ ಟೀಗೆ ಇಳ್ಕೊಂಡು ಟೀ ಸೂಪರಾಗಿ ಬರುತ್ತೆ. ಈಗ ನಾನೊಂದು 3/4 ಲೋಟದಷ್ಟು ಗಟ್ಟಿ ಹಾಲು ಹಾಕ್ತಾಯಿದ್ದೀನಿ. ಓಕೆನಾ. ನಾನಿಲ್ಲಿ ಲೈಟ್ ಟೀ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ಟ್ರಾಂಗ್ ಟೀನೂ ಮಾಡ್ಕೊಳ್ಳಿ. ಇದು ಇನ್ನೊಂದೇ 1 ನಿಮಿಷ ಕುದ್ಬಿಡಲಿ. ನಾವು ದೀಪನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗಾಗಲೇ ನಾವು ನೀರಲ್ಲಿ ಆ ದೀಪ ಫ್ಲೇವರೆಲ್ಲ ಎಳ್ಕೊಂಡಿರುತ್ತೆ. ಓಕೆನಾ. ಅದು ಅಡಿಷ್ನಲ್ ಟೇಸ್ಟ್ ನಿಮಗೆ. ಸೊ ಇನ್ನೊಂದು 2 ನಿಮಿಷದಿಂದ ನಾವು ಈ ದೀಪನ ಎತ್ತಿಟ್ಬಿಡೋಣ. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಈ ಟೀ ಹೇಗೆ ಏನನ್ನಿಸ್ತು ಅಂತ ನನಗೆ ತುಂಬ ವಿಭಿನ್ನವಾಗಿ ವಿಶೇಷವಾಗಿದೆ ಈ ಟೀ. ಸೊ ಇದು ಯಾಕೆ ಇಷ್ಟು ವಿಭಿನ್ನವಾಗಿದೆ, ಇದು ತುಂಬ ವೈರಲ್ ಆಗ್ತಿತ್ತಲ್ಲ ಅಂತ ನಾನು ನೋಡಿ, ಯಾಕೆ ನಾನು ಟ್ರೈ ಮಾಡಬಾರ್ದು, ಅದು ಕರೆಕ್ಟ್ ಅವ್ರು ಹೇಳಿದ್ದು ಅನ್ನೋದಕ್ಕೆ ನಾನು ಒಂದ್ಸಲ ಟ್ರೈ ಮಾಡಿದೆ. ನೀವು ಈ ವಿಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ಟೀ ಕುಡಿದು ನೋಡಿ, ನಿಮ್ಗೆ ನಿಜವಾಗ್ಲೂ ಗೊತ್ತಾಗ್ತದೆ ಸ್ವಾದ. ಇದನ್ನು ಫಿಲ್ಟ್ರ್ ಮಾಡಿ ತೋರಿಸ್ತೀನಿ. ನಿಜ ಹೇಳ್ತೀನಿ ರೀ, ಆ ಮಣ್ಣಿನ ವಾಸನೆ ಆ ಟೀಗೆ ಹಿಡ್ಕೊಂಡು, ಯಾರ್ಯಾರು ಮಣ್ಣಿನ ವಾಸನೆ ಇಷ್ಟನ ಹೇಳಿ. ಸೊ ಈ ಮಳೆ ಬರ್ತಿರೋದಕ್ಕೆ ಈ ಥರ ಬಿಸಿ ಬಿಸಿ ಟೀ ಮಾಡಿಕೊಂಡು, ಮಣ್ಣು, ಕೆಲವ್ರಿಗೆಲ್ಲ ಮಣ್ಣಿನ ವಾಸನೆ ತುಂಬ ಇಷ್ಟ ಅಲ್ವಾ. ಈ ಮಣ್ಣಿನ ಟೀ ಕುಡಿದ್ರೆ ಹೆಂಗಿರುತ್ತೆ, ವಾವ್, ಸೂಪರಾಗಿರುತ್ತೆ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ತುಂಬ ವೈರಲ್ ಆಗ್ತಿದ್ದು ವೀಡಿಯೋ, ಅದಕ್ಕೆ ನಾನು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಟೀ. ಸೂಪರಾಗಿದೆ. ಒಂದು 3 ಜನಕ್ಕೆ ಮಾಡಿದೆ ಟೀ, ನಿಜವಾಗ್ಲೂ ಟೇಸ್ಟಿಯಾಗಿದೆ. ಓಕೆನಾ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಕಮೆಂಟ್ಸಲ್ಲಿ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ಟೀ ರೆಸಿಪಿ ವೈರಲ್ ಆಗಿದ್ದು ಯಾವ ರೀತಿಯಿಂದ. ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಗೆ ಒಂದು ದಿಯಾ ಅಂದರೆ ಒಂದು ಮಣ್ಣಿನ ಇದರಿಂದ ನಾವು ಟೀ ಮಾಡ್ಬೋದು ಅಂತ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಜವಾಗ್ಲೂ ಟೀ ಸೂಪರಾಗಿದೆ. ಆ ಮಣ್ಣಿನ ಫ್ಲೇವರು ಆ ಟೀಗೆ ಹಿಡ್ಕೊಂಡು ಒಳ್ಳೆ ರುಚಿ ಕೊಡ್ತಿದೆ. ಓಕೆನಾ. ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಮನೇಲಿ ದಯವಿಟ್ಟು ಟ್ರೈ ಮಾಡಿ, ನಿಮ್ಮ ಕಮೆಂಟ್ಸ್ನ ಹಾಕಿ. ಓಕೆನಾ. ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಬಲ್ಲ. ಎಲ್ಲರಿಗೂ ನಮಸ್ಕಾರ. ಬಾಯ್.